ಇನ್ನು ಸಹೋದರ ದಿನಕರ್ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ? ಆರಂಭದಿಂದಲೂ ಕೂಡ ಈ ಪ್ರಕರಣ ಆಗೋಕ್ಕಿಂತ ಮುಂಚಿತವಾಗಿ ಅವರು ದೂರ ಇದ್ರು ಅನ್ನುವಂಥದ್ದಿತ್ತು. ಅದಾದ ನಂತರ ಈಗ ಸಹೋದರ ದಿನಕರ್ ಕೂಡ ಮಾತನಾಡಿದ್ದಾರೆ. ಸೊ BGS ಆಸ್ಪತ್ರೆಗೆ ದಿನಕರ್ ತೂಗುದೀಪ ಹೋಗಿ ಭೇಟಿಯಾಗಿದ್ದಾರೆ. ದರ್ಶನ್ ನೋಡಲು ಈಗ ಸಹೋದರ ದಿನಕರ್ ಕೂಡ ಹೋಗಿದ್ದಾರೆ. BGS ಆಸ್ಪತ್ರೆಗೆ ತೆರಳಿ ಅಲ್ಲಿ ಮಾತನಾಡಿಸಿದ್ದಾರೆ. BGS ಆಸ್ಪತ್ರೆ ನಿನ್ನೆನೂ ಕೂಡ ಅವರು ಕೋರ್ಟ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರೇ ಇದ್ರು. ಸೊ ಈಗ ಮತ್ತೆ ಹೋಗಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅದರಲ್ಲಿ ಏನು ವಿಶೇಷತೆ ಏನು ಕಾಣಿಸುತ್ತೆ? ಈಗ ನಿನ್ನೆನೂ ಕೋರ್ಟಿಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರ ಸಹೋದರ ದಿನಕರ್ ಕೂಡ ಇದ್ದರು. ಅದಾದ ನಂತರ ಅವರ ಗೆಳೆಯ ಧ್ರುವ ಇದ್ರು ಕೂಡ. ಸೊ ಹಾಗಾಗಿ ಅದರಲ್ಲಿ ಯಾವ ಸಮಸ್ಯೆಗಳು ಕೂಡ ಇಲ್ಲ ಹಾಗಾಗಿ ಈಗ ನೋಡಬೇಕು. ಅದರಲ್ಲಿ ಧನ್ವೀರು ಮತ್ತು ದಿನಕರ್ ಅವರು ಜೊತೆಯಲ್ಲೇ ಇದ್ದರು. ಅವ್ರು ಯಾವಾಗಿದ್ರು ಕೂಡ ಜೊತೆಯಲ್ಲೇ ಇದ್ದಾರೆ. ಜೈಲಿಗೆ ಹೋದಾಗಿನಿಂದಲೂ ಕೂಡ ಅಲ್ಲಿ ಹೋಗಿ ಅವ್ರನ್ನ ಮಾತನಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಪ್ರಕರಣದಲ್ಲಿ ಈಗ ಮೈಸೂರಿನ ನಟ ಶ್ರೀಮುರಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು? ಕಾಲಾಯ ತಸ್ಮೈ ನಮಃ. ನಾನು ಹಿಂದೆಯೂ ಕೂಡ ಇದನ್ನೇ ಹೇಳಿದ್ದೆ, ಈಗಲೂ ಕೂಡ ಇದನ್ನೇ ಹೇಳ್ತೇನೆ. ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ ನಡೆಸೋಕೆ. ಆಸ್ಪತ್ರೆಯಿಂದ ಬಂದ ಬಳಿಕ ದರ್ಶನ್ ಭೇಟಿಯನ್ನ ಮಾಡ್ತೀನಿ ಅಂತ ಮೈಸೂರಿನಲ್ಲಿ ನಟ ಶ್ರೀಮುರಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ. ನಾನು ಹಿಂದೆಯೂ ಕೂಡ ಹೇಳಿದ್ದೆ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಅಂತ. ಆಸ್ಪತ್ರೆಯಿಂದ ಅವ್ರು ಬಂದ ಬಳಿಕ ಅವರನ್ನ ಭೇಟಿ ಮಾಡ್ತೀನಿ ಅಂತ ಈಗ ಮೈಸೂರಿನಲ್ಲಿ ನಟ ಶ್ರೀಮುರಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ಅದೇ ಹುಟ್ಟದಬ್ಬ, ನಮಗೆ ಅದೇ ಖುಷಿ, ಅದೇ ನೆಮ್ಮದಿ, ಅದೇ ಸಂತೋಷ. ಚಾಮುಂಡಮ್ಮನ ದರ್ಶನ ಆಯಿತು, ಅಮ್ಮನ ನೋಡ್ಕೊಂಡ್ ಬಂದೆ. ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ತೃಪ್ತಿ. ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ. ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ, ಬಹಳ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು. ಅವ್ರಿಗೆ ಸದಾ ಚಿರಋಣಿ. ಅವರಿಂದನೇ ನಾವು. ಖುಷಿ ಆಗುತ್ತೆ. ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು. ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು. ಈ ಸತಿ ಬಗೇರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ, ಎಲ್ಲ ಕಡೆ ನೋಡ್ಕೊಂಬಂದೆ. ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು. ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ, ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ, ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು. ಸೊ ಖುಷಿ. ಯಾರ್ಯಾರು ಆ ಥರ ಮಾಡಿದ್ರೋ ನಾವೆಲ್ಲರೂ ತಿದ್ಕೊಂಡಿದ್ದೀವಿ. ಬಹುಶಃ ಎಲ್ರೂ ವರ್ಷಕ್ಕೆ 2 ರಿಂದ 3 ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ, ನಿಮ್ಮ ಮೂಲಕನೇ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಸರ್, ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ. ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅಭಿಮಾನಿಗಳೇನು ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಬಂದಿದ್ದೀವಿ. ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ.